ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ವೀಕ್ಷಕರೇ, ಈ ಮನೆ ಸೇಲ್ಗಿದೆ. ದಿಸ್ ಬಿಲ್ಡಿಂಗ್ ಈಸ್ ಫಾರ್ ಸೇಲ್. ಇಲ್ಲಿ ನೀವು ಓವರ್ ಆಲ್ ಹೇಳಬೇಕು ಅಂತಂದ್ರೆ 40,000 ಬಾಡಿಗೆ ಇಮಿಡಿಯೇಟ್ಲಿ ತಗೋಬಹುದು. ನೀವೇನಾದ್ರೂ ಲೋನ್ ಮಾಡಿ ತಗೊಂತೀರಾ ಅಂತಂದ್ರೆ 40,000 ಆರಾಮಾಗಿ EMI ಕಟ್ಕೊಂಡು ಹೋಗ್ಬೋದ್ರಿ. ಇಲ್ಲೇ ನಿಮಗೆ ನಂದಿನಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಗಮ ಏನಿರುತ್ತೆ ಅದರ ಅಪೋಸಿಟ್ ಅಲ್ಲೇ ಈ ಬಿಲ್ಡಿಂಗ್ ಬರುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ಮನೆ ಇಲ್ಲೇ ಇದೆ, ಎಲ್ಲ ಮನೆಗಳಿದೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಜಸ್ಟ್ 100 ಮೀಟರಲ್ಲಿ ನಿಮಗೆ ಹೆಸರುಘಟ್ಟದಿಂದ ಚಿಕ್ಕಬಳ್ಳಾಪುರ ಹೋಗುವಂತಹ ಮೇನ್ ರೋಡ್ ಸಿಗುತ್ತೆ. ವಾಕೇಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ವೀಕ್ಷಕರೇ. ಇದು ಟೆರಸ್ ಏರಿಯಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ವೀಕ್ಷಕರೇ, ಈ ಮನೆ ಸೇಲ್ಗಿದೆ. ದಿಸ್ ಬಿಲ್ಡಿಂಗ್ ಈಸ್ ಫಾರ್ ಸೇಲ್. ಹೌದು ವೀಕ್ಷಕರೇ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಫಸ್ಟ್ ಏನು ಮಾಡ್ತೀನಿ ಅಂದರೆ ಬಿಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇದು ಆದ ನಂತರ ಏರಿಯಾ ಬಗ್ಗೆ ಮಾತಾಡ್ಕೊಬಿಡೋಣ. ಯಾಕಂತಂದರೆ ಇದು ಹೊಸ ಬಿಲ್ಡಿಂಗು ಜಸ್ಟ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಏನು ಗೊತ್ತಾ, ಸೊ ಅರ್ಲಿಯಾಗಿ ಯಾರಾದರೂ ಬಂದರೆ, ಈಗಲೇ ಬಂದರೆ ನಿಮಗೆ ಇಷ್ಟ ತಕ್ಕಾದಂತಹ ಪೇಂಟಿಂಗನ್ನು ಚೇಂಜ್ ಮಾಡ್ಕೋಬೋದು, ಸ್ವಲ್ಪ ಈ ಸ್ವಿಚ್ ಬೋರ್ಡನ್ನೆಲ್ಲ ಚೇಂಜ್ ಮಾಡ್ಕೋಬೋದು, ಗೇಟನ್ನು ನಿಮ್ಗೆ ಇಷ್ಟ ಬಂದಂಗೆ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರೆ ಆಲ್ರೆಡಿ ಎಲ್ಲ ವರ್ಕ್ ನಡೀತಾ ಇರುತ್ತೆ, ಪೇಂಟಿಂಗು ಫೈನಲ್ ಕೋಟ್ ಆಗಿಬಿಡುತ್ತೆ, ಗೇಟ್ ಕೂಡ ರೆಡಿ ಆಗಿಬಿಡುತ್ತೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ತುಂಬ ವೀಕ್ಷಕರು, ಸರ್ ಹೊಸ ಮನೆಗಳಿಗೆ ಪವರ್ ಕನೆಕ್ಷನ್ ಸಿಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ, ಇದರಲ್ಲಿ ನಮಗೆ ಟೆಂಪ್ರರಿ ಕರೆಂಟಾ ಪರ್ಮನೆಂಟ್ ಕರೆಂಟ್ ಅಂದರೆ ಇಲ್ಲ ವೀಕ್ಷಕರೇ. ಪ್ರತಿ ಮನೆಗೂ ಕೂಡ 3 ಮೀಟರ್ಗಳನ್ನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಪವರು ಸರಿಯಾಗಿದೆ. ಆ್ಯಂಡ್ ಇನ್ನೊಂದು ನೀರಿನ ವ್ಯವಸ್ಥೆಯನ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಬಿಲ್ಡಿಂಗ್ ಪಕ್ಕದಲ್ಲಿರುವಂಥ ಇನ್ನೂ 2 ಸೈಟ್ಗಳು ಕೂಡ ಇವರು ಓನರ್ ಹೆಸರು ಹೇಳಿಲ್ಲ ನಾನು ನಿಮಗೆ. ಶಿವಕುಮಾರ್ ಸರ್ದು ಮನೆ ಆ್ಯಕ್ಚುಲಿ ಇದು. ಶಿವಕುಮಾರ್ ಸರ್ದೇ 2 ಸೈಟ್ಗಳು ಎಕ್ಸ್ಟ್ರಾ ಇದೆ. ಸರ್ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ 2 ಬಿಲ್ಡಿಂಗ್ ಕಟ್ಟೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬೋರ್ ಕೂಡ ಆಗ್ತಾ ಇದ್ದಾರೆ. ಸೊ ನೀರಿನ ವ್ಯವಸ್ಥೆ ಸಿಗುತ್ತೆ, ಗ್ರಾಮ ಪಂಚಾಯತಿಯಿಂದ ನೀರು ಬರುತ್ತೆ. ಅಷ್ಟೇ ಅಲ್ಲದೆ ಪವರ್ನ ವ್ಯವಸ್ಥೆ ಕರೆಕ್ಟಾಗಿದೆ, ಟೈಟಲ್ ಕ್ಲಿಯರ್ ಇದೆ, ನೇರ ಮಾಲಕರಿಂದ ಮಾರಾಟ, ಯಾವುದೇ ಮಧ್ಯವರ್ತಿಗಳಿಲ್ಲ, ಕಮಿಷನ್ ಕೂಡ ಅಗತ್ಯ ಇಲ್ಲ ವೀಕ್ಷಕರೇ. ಗೊತ್ತಾಯ್ತಲ್ವಾ? ಸೊ ಇವಾಗ ಬಿಲ್ಡಿಂಗ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಬಿಲ್ಡಿಂಗ್ ಅಂತ ಬಂದಾಗ ಸೊ 20/45 ಅಂದರೆ 20ಕ್ಕೆ 45 ಅಡಿ ಇರುವಂತಹ ಒಂದು ಬಿಲ್ಡಿಂಗ್ ವೀಕ್ಷಕರೇ. ಹತ್ತತ್ರ 900 ಸ್ಕ್ವೇರ್ ಫೀಟ್ ಇಲ್ಲಿ ನಿಮಗೆ ಬರ್ತದೆ ವೀಕ್ಷಕರೇ. G+3 ಕಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಸ್ಪೇಷಿಯಸ್ ಆಗಿರುವಂಥ ಪಾರ್ಕಿಂಗು, 2 ಕಾರ್ ನಿಲ್ಲಿಸ್ಬೋದು, ಇಲ್ಲ 1 ಕಾರು 5ರಿಂದ 6 ಸ್ಕೂಟರ್ಗಳನ್ನು 2 ವೀಲರ್ ಅಂತೂ ಆರಾಮಾಗಿ ನಿಲ್ಲಿಸ್ಕೋಬೋದು. ಒಂದು ಫ್ಯಾಮಿಲಿಗೋಸ್ಕರ, ಚಿಕ್ಕ ಫ್ಯಾಮಿಲಿಗೋಸ್ಕರ 1 RK, ಅಥವಾ ಯಾರಾದರೂ ಬ್ಯಾಚುಲರ್ ಇದ್ದರೆ ಬಾಡಿಗೆ ಕೊಡ್ಬೋದು. 7ರಿಂದ 8 ಸಾವಿರ ಬಾಡಿಗೆ ಆರಾಮಾಗಿ ಬಂದುಬಿಡುತ್ತೆ. ಆ್ಯಂಡ್ ಇನ್ನು ಮೇಲ್ಗಡೆ ಎಲ್ಲ ಸ್ಪೇಷಿಯಸ್ ಆಗಿರುವಂಥ 2 BHK ಪ್ರತಿ ಫ್ಲೋರ್ಗೆ ಕಾಂಪ್ಯಾಕ್ಟ್ ಮಾಡಿಲ್ಲ, ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. 2 BHKನ ಪ್ರತಿ ಫ್ಲೋರ್ಗೂ ಕೂಡ 3 ಮನೆಗಳು ಬರ್ತಾ ಇದೆ. ಸೊ ಅದನ್ನು ನೀವು 10ರಿಂದ 12 ಸಾವಿರದವರೆಗೆ ಬಾಡಿಗೆ ಆಲ್ರೆಡಿ ಕೊಡ್ಬೋದು. ಸುತ್ತಮುತ್ತಲು ಎಲ್ಲ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ನೀವು ಓವರ್ ಆಲ್ ಹೇಳಬೇಕು ಅಂತಂದರೆ 40,000 ಬಾಡಿಗೆ ಇಮಿಡಿಯೇಟ್ಲಿ ತೊಗೋಬೋದು. ನೀವೇನಾದರೂ ಲೋನ್ ಮಾಡಿ ತೊಗೊತೀರಾ ಅಂತಂದರೆ 40,000 ಆರಾಮಾಗಿ EMI ಕಟ್ಕೊಂಡು ಹೋಗ್ಬೋದ್ರಿ. ಅಂದರೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಮಾತ್ರ ನಿಮ್ಮ ಕಡೆಯಿಂದ. ಸೊ ಆ ನಂತರ ನೀವು ಲೈಫ್ ಟೈಮಲ್ಲಿ ಆರಾಮಾಗಿ EMIಯನ್ನು ಕಟ್ಕೊಂಡು, ರೆಂಟಿಂದ EMI ಕಟ್ಕೊಂಡು ಮನೆ ಆರಾಮಾಗಿ ಫ್ರೀ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ CCTV, ಸೋಲಾರು ಎಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡಲಾಗ್ತದೆ ವೀಕ್ಷಕರೇ. ಕಂಪ್ಲೀಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿತ್ ಇಂಟೀರಿಯರ್, ನೀವು ಈ ಮನೆಗೆ ಹೊಸದಾಗಿ ಇಂಟೀರಿಯರ್ ಮಾಡೋ ಅಗತ್ಯ ಇಲ್ಲ. ಆಲ್ರೆಡಿ ಎಲ್ಲ ಕಡೆ ಹಾಲಲ್ಲಿ, ಕಿಚನಲ್ಲಿ, ದೇವ್ರ ಮನೆಯಲ್ಲಿ ಎಲ್ಲ ಕಡೆ ಫಾಲ್ ಸೀಲಿಂಗ್ ಕೂಡ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ನಾನು ಏಕೆ ಬೇಗ ಬನ್ನಿ ಅಂತ ಹೇಳ್ತೀನಿ ಅಂದರೆ ನಿಮ್ಮ ಇಷ್ಟಕ್ಕೆ ತಕ್ಕಾದ ಇಂಟೀರಿಯರ್ ಮಾಡ್ಕೋಬೋದು, ನಿಮ್ಮ ಇಷ್ಟಕ್ಕೆ ತಕ್ಕಾದಂಥ ಪೇಂಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ಸ್ಕ್ರೀನ್ ಮೇಲೆ ಶಿವಕುಮಾರ್ ಅವರ ನಂಬರ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಓನರ್ ಇವರು, ಅವರು ಅಥವಾ ಅವ್ರ ಕಡೆಯಿಂದ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನೀವು ಜಸ್ಟ್ ಕಾಲ್ ಮಾಡ್ಕೊಂಡು ಬಂದರೆ ಸಾಕು, ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಫೈನಲ್ ಆಗಿ ಬರ್ತಾ ಇರುವಂಥದ್ದು ಏರಿಯಾ ಯಾವ್ದು ಗುರು, ಇಷ್ಟೆಲ್ಲ ಹೇಳ್ತಾ ಇದೆಯಾ, ಯಾವ ಏರಿಯಾದಲ್ಲಿ ಇದ್ದೀವಿ ಅಂತಂದರೆ ವೀಕ್ಷಕರೇ, ಇದು ಹೆಸರುಘಟ್ಟ ಮೇನ್ ರೋಡಿಂದ ಒಳಗಡೆ 100 ಮೀಟರ್. ಹೌದು ವೀಕ್ಷಕರೇ, ಜಸ್ಟ್ 100 ಮೀಟರ್ ಒಳಗಡೆ ಬಂದರೆ ತಿರುಮಲಾಪುರ ಅಂತ ಒಂದು ಏರಿಯಾ ವೀಕ್ಷಕರೇ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನ್ನ ಹತ್ರನೇ ಇದೆ ವೀಕ್ಷಕರೇ. 300 ಮೀಟರ್ಗೆ ನಿಮಗೆ ತಿರುಮಲಾಪುರ BMTC ಬಸ್, BMTC ಬಸ್ ಕೂಡ ಬರುತ್ತೆ. ನನಗೆ ರೋಡ್ ಬರಬೇಕಾದ್ರೆ ಅಲ್ಲಿ ಕ್ಲಿಪ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ಬಸ್ಸೆಲ್ಲ ಓಡಾಡ್ತಾ ಇದೆ, ಅದನ್ನು ಕೂಡ ಹಾಕ್ಬಿಡ್ತೀನಿ. ನಿಮ್ಮ ಮನೆಯಿಂದ ಜಸ್ಟ್ ಸ್ಟ್ರೇಟಾಗಿ ನಾವು ವಾಕ್ ಮಾಡಿದ್ರೆ 100 ಮೀಟರ್ಗೆ ನೀವು ಹೆಸರುಘಟ್ಟ ಮೇನ್ ರೋಡ್ಗೆ ರೀಚ್ ಆಗ್ತಾರೆ. ಹೆಸರುಘಟ್ಟ ಮೇನ್ ರೋಡ್ ಯಾರಿಗೂ ಗೊತ್ತಿಲ್ಲ, ಹೆಸರುಘಟ್ಟದಿಂದ ಚಿಕ್ಕಬಳ್ಳಾಪುರ ಹೋಗುವಂತಹ ಮೇನ್ ರೋಡ್
ತುಂಬ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ, ದಿನನಿತ್ಯ ನಾವು ಓಡಾಡುವಂಥ ಏರಿಯಾ ವೀಕ್ಷಕರೇ. ಸೊ ಅದಕ್ಕೋಸ್ಕರ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. 100 ಮೀಟರ್ ನಿಮಗೆ ಹೆಸರುಘಟ್ಟ ಮೇನ್ ರೋಡ್ಗೆ. ಅಷ್ಟೇ ಅಲ್ಲದೆ ಸಪ್ತಗಿರಿ ಹಾಸ್ಪಿಟಲ್ ಆ್ಯಂಡ್ ಸಪ್ತಗಿರಿ ಕಾಲೇಜ್ ಕೂಡ ಇದೆ, ಅದು ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು. ನಾನು ವಿಡಿಯೋ ಮಾಡ್ತೀನಿ RCC ಅವ್ರದ್ದು, ಗೊತ್ತಲ್ಲ ನಿಮಗೆ, ಕನ್ಸ್ಟ್ರಕ್ಷನ್ ಕಂಪ್ನಿ, ಅವ್ರದ್ದು ಕೂಡ ಜಸ್ಟ್ 4 ಕಿಲೋಮೀಟರ್ ಇಲ್ಲಿಂದ ಅಂತ ಹೇಳ್ಬೋದು. ಅದಾದ ನಂತರ ಆಚಾರ್ಯ ಕಾಲೇಜು, ಅದು ಕೂಡ 4 ಕಿಲೋಮೀಟ್ರು. ಕಾಲೇಜು ಹಾಸ್ಪಿಟಲ್ ಎಲ್ಲ ಹತ್ತಿರ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಪ್ರಿಷಿಯೇಷನ್ ಚೆನ್ನಾಗಿರುತ್ತೆ. ನಾಳೆ ದಿನ ಇಲ್ಲಿ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಇವತ್ತೇನು ನೀವು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವ, ಅದನ್ನು ನೀವು 2 ರಿಂದ 3 ವರ್ಷದಲ್ಲಿ 70 to 80% ಅಪ್ರಿಷಿಯೇಷನ್ ಡೆಫಿನೆಟ್ಲಿ ಸಿಗುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್, 4 ಕಿಲೋಮೀಟರ್ಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ನು. ಏರ್ಪೋರ್ಟ್ಗೆ ಹೋಗ್ತೀನಿ ಅಂತಂದರೆ 40 ನಿಮಿಷದಲ್ಲಿ 40 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಏರ್ಪೋರ್ಟ್ಗೆ ಹೋಗ್ಬೋದು. ಬಸ್ ಸ್ಟ್ಯಾಂಡ್ ಅಂತೂ ಇಲ್ಲೇ ಇದೆ, ಹೇಳಿದೆ ನಾನು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಮೆಟ್ರೋ ಸ್ಟೇಷನ್ನು. 8ನೇ ಮೈಲಿ ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಇದೆ? 7 ಕಿಲೋಮೀಟರ್ ಇದೆ. ಸೊ ಯಾರಾದರೂ ನಮಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು, ಎಲ್ಲಾದರೂ ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಇದು ಒಳ್ಳೇದು ವೀಕ್ಷಕರೇ. 7 ಕಿಲೋಮೀಟರ್ಗೆ ಅಂದರೆ ಅರೌಂಡ್ 7 to 10 ಮಿನಿಟ್ಸಲ್ಲಿ ನೀವು ಮೆಟ್ರೋ ಸ್ಟೇಷನನ್ನು ರೀಚ್ ಆಗಬಹುದು. ಗೊತ್ತಾಯ್ತಲ್ವಾ, ಎಷ್ಟು ಕನ್ವೀನಿಯನ್ಸು, ಕರೆಕ್ಟ್ ತಾನೆ? ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಅಪ್ಕಮಿಂಗ್ ಪೆರಿಪೆರಲ್ ರಿಂಗ್ ರೋಡ್. ಜಸ್ಟ್ 1.5 ಕಿಲೋಮೀಟರ್ಗೆ ನಿಮಗೆ ಅಪ್ಕಮಿಂಗ್ ಪೆರಿಪೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಕನೆಕ್ಟಿವಿಟಿ ಅಂತ ಅಂದರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಪ್ರೈಸ್ ಎಷ್ಟು ಗುರು ಅಂತ ನೀವು ಕೇಳ್ತಾ ಇರ್ಬೋದು. ಪ್ರೈಸನ್ನು ನಾನು ನಿಮಗೆ ಟೆರಸಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ನಿಮಗೆ ಮನೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ವೆಸ್ಟ್ ಫೇಸಿಂಗ್ ಮನೆ ವೀಕ್ಷಕರೇ. ಆ್ಯಂಡ್ ಇದ್ರ ಜೊತೆ 2 ಸೈಟ್ಸ್ ಕೂಡ ಇದೆ. ಸೈಟು ಸಿಗುತ್ತೆ, ಬೇಕಂತಂದರೆ ಇಲ್ಲ ನಮ್ಗೆ ಅದ್ರಲ್ಲಿ ಮನೆ ಕಟ್ಕೊಡಿ ಸರ್ ಅಂದರೆ ಇದೇ ರೀತಿ ಮನೆಯೂ ಕೂಡ ಶಿವಕುಮಾರ್ ಸರ್ ಕಟ್ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ 3 ಆಪ್ಷನ್ ಒಂದೇ ಸತಿ ತೊಗೊಂಬರ್ತಾ ಇದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ, ಬನ್ನಿ ಮನೆ ತೋರಿಸ್ಕೊಂಬರ್ತೀನಿ. ಇಲ್ಲೇ ನಿಮಗೆ ನಂದಿನಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಗಮ ಏನಿರುತ್ತೆ ಅದರ ಅಪೋಸಿಟಲ್ಲೇ ಈ ಬಿಲ್ಡಿಂಗ್ ಬರುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ಮನೆ ಇಲ್ಲೇ ಇದೆ. ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಇದು ಫ್ರಂಟ್ ಎಲಿವೇಷನ್ನು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕೊಟ್ಟು ಪೇಂಟಿಂಗ್ ಬಾಕಿ ಇದೆ. ನೀವೇನಾದರೂ ಬಂದು ನಿಮ್ಗೆ ಬೇಕಾದಂಗೆ ಪೇಂಟ್ ಮಾಡ್ಕೊಬೇಕು ಅಂದರೆ ಮಾಡ್ಕೋಬೋದು. ಒಳಗಡೆ ಪೇಂಟಿಂಗ್ ಬಾಕಿ ಇದೆ, ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಪೇಂಟಿಂಗ್ ಎಲ್ಲ ಮಾಡ್ಕೋಬೋದು. ಇಲ್ಲಾಂದರೆ ದಾರ ಬಂದಿದೆ ಗುರು ಇವೆಲ್ಲ ಹೊರಟೋಗ್ಬಿಡುತ್ತೆ, ಕಂಪ್ಲೀಟ್ ಕ್ಲಿಯರೆನ್ಸ್ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಗೇಟ್, ಹೌದು ವೀಕ್ಷಕರೇ, ಗೇಟ್ ಕೂಡ ರೆಡಿ ಆಗ್ತಾ ಇದೆ. ಗ್ರಿಲ್ ಸಿಗುತ್ತೆ ನಿಮಗೆ, ಸೇಫ್ಟಿ ಗ್ರಿಲ್ ಸಿಗುತ್ತೆ. ಇಲ್ಲಿ ನಿಮಗೆ ಫ್ರಂಟಲ್ಲೇ 25 ಫೀಟ್ ರೋಡ್ ಕೂಡ ಬರ್ತಾ ಇದೆ. ರ್ಯಾಂಪ್ ಎವ್ರಿಥಿಂಗ್ ಇಲ್ಲಿ ಮಾಡಿಕೊಡ್ತಾರೆ ವೀಕ್ಷಕರೇ. ಸಂಪ್ ಅಂತ ಬಂದಾಗ 10,000 ಲೀಟರ್ನ ಸಂಪ್ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ 2 ಕಾರನ್ನು ಆರಾಮಾಗಿ ನಿಲ್ಸ್ಕೋಬೋದು. ಸ್ಕೂಟ್ರನ್ನು ಕೂಡ ಒಂದು 4-5 ಆರಾಮಾಗಿ ನಿಲ್ಸ್ಕೋಬೋದು. ತುಂಬಾ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ ಟೈಲ್ಸು. ಆ್ಯಂಡ್ ಇಲ್ಲೆಲ್ಲ ಫ್ರಂಟ್ ಕ್ಲಾಡಿಂಗ್ ಗ್ರನೈಟನ್ನು ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಬನ್ನಿ, ಇದು 1 RK ನೋಡಿ, ಫ್ರಂಟ್ ಕಂಪ್ಲೀಟ್ ನಿಮಗೆ ಗ್ರನೈಟನ್ನೇ ಹಾಕಿರುವಂಥದ್ದು ವೀಕ್ಷಕರೇ. ತುಂಬಾ ವೆಂಟಿಲೇಷನ್ ಚೆನ್ನಾಗಿದೆ. ಇದು 2 ಸೈಡ್ ಖಾಲಿ ಇದೆ, ಇದು ಓನರ್ದೇನೆ. ಸೊ ಸದ್ಯಕ್ಕೆ ಒಳ್ಳೆ ವೆಂಟಿಲೇಷನ್ನು. ಈ ಕಡೆ ಬಾಳೆ ಗಿಡದ ತೋಟ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು 1 RK ವೀಕ್ಷಕರೇ. ವರ್ಕ್ ನಡೀತಾ ಇದೆ, ಪೇಂಟಿಂಗ್ ನಡೀತಾ ಇದೆ. ಸೊ ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿರುವಂತಹ ಜಾಗ. ಸೊ ಇಲ್ಲಿ ನೋಡಿ, ಇದು ಕಿಚನ್ ಒಂದು ಕೌಂಟರ್ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬೆಡ್ರೂಮ್ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ವಾಶ್ರೂಮು ಆಲ್ಮೋಸ್ಟ್ 5/6ನ ವಾಶ್ರೂಮ್ ಕೊಟ್ಟಿದ್ದಾರೆ ವೀಕ್ಷಕರೇ. 7 ಫೀಟುಗೆ ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ನಿಮಗೆ ಫಾಲ್ ಸೀಲಿಂಗ್ ಬರ್ತಾ ಇದೆ. ಓಕೆ, ಇದು 1 RK. ಇದು ಮೇನ್ ಡೋರು ನೋಡಿ ಹೇಗೆ ಥರ ಇದೆ. ಸೊ ಬನ್ನಿ, ನಾನು ನಿಮಗೆ ಮೇಲ್ಗಡೆ 2 BHK ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸ್ಟೆಪ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, 3 ಫೀಟ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. MS ಇಲ್ಲಿ ನಿಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಇಲ್ಲಿ UPS ಅಥವಾ ಗ್ಯಾಸ್ಗಳನ್ನು ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ವೀಕ್ಷಕರೇ. ಬನ್ನಿ ಮೇಲೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ನಾನು ಹೇಳಿದೆ ನಿಮಗೆ 2 BHK ಅಂತ. ಫ್ರಂಟ್ ಎಲ್ಲ ಟೈಲ್ಸ್ ಕ್ಲಾಡಿಂಗು, ಎಂಬೋಸ್ ಟೈಲ್ಸ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಟೀ ಕುಡ್ನ ಡೋರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ನೋಡ್ತಾ ಇರಿ ಹಾಲ್ ನಿಮಗೆ ಆಲ್ಮೋಸ್ಟ್ 12 ಫೀಟ್ ಬೈ 14 ಫೀಟ್ ಬರ್ತಾ ಇದೆ. ಕಂಪ್ಲೀಟ್ ಗ್ರನೈಟನ್ನು ಹಾಕಿದ್ದಾರೆ. ಹಾಲಿಂದ ಈ ಕಡೆ ಬಂದರೆ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ವಾಶ್ರೂಮ್ ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಆಲ್ಮೋಸ್ಟ್ 6 ಫೀಟ್ ಬೈ 7 ಫೀಟ್ ಬರ್ತಾ ಇದೆ. 7 ಫೀಟ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ರೂಮ್ ನೋಡ್ತಾ ಇರ್ಬೋದು, 12 ಫೀಟ್ ಬೈ 14 ಫೀಟು, ತುಂಬ ದೊಡ್ಡದಾಗಿರುವಂಥ ರೂಮು ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ವಾಕಿನ್ ವಾರ್ಡ್ರೋಬು ಜಾಗ, ಇಲ್ಲಿ ವಾಕಿನ್ ವಾರ್ಡ್ರೋಬ್ ಮಾಡ್ಕೋಬೋದು. ನೀವೇನಾದರೂ ವಾಷಿಂಗ್ ಮಿಷಿನ್ ಇಟ್ಕೊತೀರ ಅಂದರೆ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನೋಡಿ ವಾಶ್ರೂಮ್ 6 ಫೀಟ್ ಬೈ 7 ಫೀಟ್, ಅಷ್ಟು ದೊಡ್ಡದಾಗಿರೋಂಥ ವಾಶ್ರೂಮು. ಇಲ್ಲಿ ನಿಮಗಿನ್ನ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಬರುತ್ತೆ ವೀಕ್ಷಕರೇ. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಫಿಕ್ಸರ್ಸ್ ಎಲ್ಲ ಜಾಗ್ವಾರ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದುಬಿಡೋಣ. ಸೊ ಇಲ್ಲಿ ಫಾಲ್ ಸೀಲಿಂಗು, ಎಲ್ಲ ಕಡೆ ಫಾಲ್ ಸೀಲಿಂಗ್ ಸಿಗುತ್ತೆ. ಆ್ಯಂಡ್ ಇದು ದೇವ್ರ ಮನೆ ನೋಡ್ತಾ ಇದ್ದೀರಲ್ವಾ. ಸೊ ದೇವ್ರ ಮನೆ ಕೂಡ ತುಂಬಾ ಅಗಲ ಇದೆ. 5 ಫೀಟ್ ಬೈ 4 ಫೀಟ್ ಬರ್ತಾ ಇದೆ. ರೂಪ್ ಲೆವೆಲ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಒಳಗಡೆ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಟೀ ಕುಡ್ನ ಡೋರ್ ಇದೆ, ಫಾಲಿಶ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ವಿಂಡೋಸ್ ಎಲ್ಲ ನಿಮಗೆ UPVC ವಿಂಡೋಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಸಿಟಿ ತೋರಿಸ್ಬಿಡ್ತೀನಿ, ಪಕ್ಕದಲ್ಲೆಲ್ಲ ನೋಡಿ ಮನೆಗಳೆಲ್ಲ ಇದೆ. ಓಕೆನಾ. ಸೊ ಕಿಚನ್ನು ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇದು ಕಿಚನ್. ಓಕೆ, ಕಿಚನ್ ಸ್ವಲ್ಪ ಕಾಂಪ್ಯಾಕ್ಟು. ಸೊ ನಿಮಗೆ ಇದು 8 ಫೀಟ್ ಬೈ 9 ಫೀಟ್ ಬರ್ತಾ ಇದೆ ವೀಕ್ಷಕರೇ. ಸೊ ತುಂಬಾ ಚೆನ್ನಾಗಿದೆ. ಅದು ಮೇಲ್ಗಡೆ ನೋಡಿ ಸಜ್ಜಾ ಹಾಕಿದ್ದಾರೆ. ಆ್ಯಂಡ್ ಟೈಲ್ಸ್ ಕೊಟ್ಟಿದ್ದಾರೆ. ಓಕೆನಾ. ಕೌಂಟರ್ ಟಾಪ್ ಎಲ್ಲ ರೆಡಿ ಇದೆ.
ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ, ಕಿಚನ್ ಕ್ಯಾಬಿನೆಟ್ಸು ಎವ್ರಿಥಿಂಗ್ ಎಲ್ಲದೂ ಮಾಡಿಕೊಟ್ಬಿಡ್ತಾರೆ. ಇದು ಸೆಕೆಂಡ್ ಬೆಡ್ರೂಮು. ಇದು ನಿಮಗೆ ಆಲ್ಮೋಸ್ಟ್ 9 ಫೀಟ್ ಬೈ 9 ಬರುತ್ತೆ. ಓಕೆ, ಇಲ್ಲೂ ಫಾಲ್ ಸೀಲಿಂಗ್ ಆಗುತ್ತೆ, UPVC ವಿಂಡೋಸ್ ಇದೆ, ಇಲ್ಲಿ ಸಜ್ಜಾ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಓಕೆ, ಸೊ ಎಲ್ಲ ಮನೆಗಳು ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ನಿಮಗೆ UPS ಸೆಕ್ಷನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ, ಇಲ್ಲಿ UPS ಕೂಡ ಇಟ್ಕೋಬೋದು. ವೀಕ್ಷಕರೇ, ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ನಾನು ಕೆಳಗಡೆ ತೋರಿಸಿದೆಲ್ಲ ಆ್ಯಸ್ ಇಟ್ ಈಸ್, ಎವ್ರಿಥಿಂಗ್ ಸೇಮ್ ಟು ಸೇಮು. ಇದೇ ಹಾಲು, ಸೇಮ್ ದೇವ್ರ ಮನೆ. ಓಕೆನಾ? ಸೊ ಇಲ್ಲಿ ಕಿಚನ್ನು ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮ್, ಕಾಂಪ್ಯಾಕ್ಟ್ ಬೆಡ್ರೂಮ್. ಇದು ಕಿಡ್ಸ್ ಬೆಡ್ರೂಮ್ ಮಾಡ್ಕೋಬೋದು. ಎಲ್ಲ ತೋರಿಸ್ಬಿಡ್ತೀನಿ, ಪೂರ್ತಿ ಮನೆಯೂ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇದು ವಾಶ್ರೂಮು. ಓಕೆ, ಸೊ ಇದು ದೊಡ್ಡದಂಥ ಬೆಡ್ರೂಮು. ಸೊ ಇದು ವಾಕಿನ್ ವಾರ್ಡ್ರೋಬು, ಅಥವಾ ನೀವು ಇಲ್ಲಿ ಇದನ್ನು ಇಟ್ಕೋಬೋದು, ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ವಾಶ್ರೂಮ್ ನೋಡಿ ವೀಕ್ಷಕರೇ, ತುಂಬಾ ದೊಡ್ಡದಾಗಿದೆ. ಓಕೆ, ವಾಲ್ ಮೌಂಟ್ ಕಮೋಡ್ ಹಾಕೋಬೋದು. ಸೇಮ್ ಟು ಸೇಮ್ ಎಲ್ಲ ಮನೆಗಳು ಇದೇ ಥರ ಇದೆ. ಮೇಲ್ಮನೆಯೂ ತೋರಿಸ್ತೀನಿ ಬನ್ನಿ. ಸೊ ವೀಕ್ಷಕರೇ, ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಇದೂ ಆ್ಯಸ್ ಇಟ್ ಈಸು, ಸೇಮ್ ಟು ಸೇಮು. ನಾನು ಏನೂ ಹೇಳೋಕ್ಕೆ ಹೋಗಲ್ಲ, ಆ್ಯಕ್ಚುಲಿ ಎಲ್ಲ ಒಂದೇ ಅಲ್ವಾ. ನೋಡ್ಕೊಬನ್ನಿ ಆರಾಮಾಗಿ. ಸೊ ಕಾಂಪ್ಯಾಕ್ಟ್ ಕಿಚನ್ನು, ಕಾಂಪ್ಯಾಕ್ಟ್ ಆಗಂತ ಒಂದು ಕಿಡ್ಸ್ ಬೆಡ್ರೂಮು, ಅಥವಾ ನೀವು ನಿಮ್ಮ ಪೇರೆಂಟ್ಸ್ ಬೆಡ್ರೂಮ್ ಮಾಡೋದಿದ್ರೆ ಮಾಡ್ಕೋಬೋದು. ವಾಶ್ರೂಮ್ಸು, ಸೊ ಇದು ವಾಶ್ರೂಮು, ವಾಕಿನ್ ವಾರ್ಡ್ರೋಬು. ಈ ಕಡೆ ನೋಡ್ತಾ ಇರ್ಬೋದು, ನಿಮಗೆ ಮೆಟಲ್ ಡೋರ್ ಕೂಡ ಹಾಕ್ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇದು ನೋಡಿ, ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿಕೊಡ್ತಾರೆ. ಬಟ್ಟೆ ಒಣಸೋದಕ್ಕೆ ಜಾಗ ಇದೆ, ಬಟ್ಟೆ ತೊಳೆಯೋದಕ್ಕೆ ಜಾಗ ಸಿಗುತ್ತೆ, ಆ್ಯಂಡ್ ಇಲ್ಲಿ ಮೇಲೆ ಹೋಗೋದಕ್ಕೆ ಜಾಗ ಇದೆ. ಸೊ ಆಲ್ಮೋಸ್ಟ್ 2000 ಲೀಟರ್ನ ಟ್ಯಾಂಕ್ ಹಾಕ್ಕೊಟ್ಟಿದ್ದಾರೆ. MS ಸ್ಟ್ರಕ್ಚರ್ ಮಾಡಿದ್ದಾರೆ. ಇದು ಟ್ಯಾಂಕ್ ರೂಮು. ಇದನ್ನು ನೀವು ನಿಮ್ಮ ಸ್ಟೋರ್ ರೂಮಾಗಿ ಮಾಡ್ಕೋಬೋದು. ತುಂಬಾ ದೊಡ್ಡದಾಗೇ ಇದೆ ಆ್ಯಕ್ಚುಲಿ, 6 ಫೀಟ್ ಬೈ 8 ಫೀಟ್ ಅಂತೂ ಇದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಪೇಂಟಿಂಗ್ ಆಗಿದೆ. ಸೊ ಇವೆಲ್ಲ ಟೆರೆಸ್ ಏರಿಯಾ. ಆ್ಯಂಡ್ ಏರಿಯಾ ತೋರಿಸ್ತೀನಿ ಬನ್ನಿ. ಇದೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಗಮಿತ. ಸೊ ಇದು ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮನೆಗಳಿದೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಜಸ್ಟ್ 100 ಮೀಟರಲ್ಲಿ ನಿಮಗೆ ಹೆಸರುಘಟ್ಟದಿಂದ ಚಿಕ್ಕಬಳ್ಳಾಪುರ ಹೋಗುವಂತಹ ಮೇನ್ ರೋಡ್ ಸಿಗುತ್ತೆ. ವಾಕೇಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ವೀಕ್ಷಕರೇ. ಇದು ಟೆರೆಸ್ ಏರಿಯಾ. ಸೊ ವೀಕ್ಷಕರೇ, ಮನೆ ಅಲ್ತು ಕ್ವಿಕ್ಕಾಗಿ ತೋರಿಸ್ಕೊಂಬಂದೆ. 3 ಮನೆಗಳು ಒಂದೇ ಥರ ಇದೆ. ಕೆಳಗಡೆ ಮನೆ ಮಾತ್ರ 1 ಆರ್ಕೆ, ಬಟ್ ಪೇಂಟಿಂಗ್ ನಡೀತಾ ಇದೆ. ನೀವು ಬೇಗ ಬಂದರೆ ನಿಮ್ಮ ಇಷ್ಟವಾದಂಥ ಪೇಂಟಿಂಗ್ ಮಾಡಿಸ್ಕೋಬೋದು. ಇಂಟೀರಿಯರ್ ನಿಮಗೆ ಬೇಕಾದಂಗೆ ಮಾಡಿಸ್ಕೋಬೋದು. ಫೈನಲ್ ಆಗಿ ನೀವು ಕೇಳ್ಬೋದು, ಬೆಲೆ ಎಷ್ಟು ಗುರು ಅಂತ ಹೇಳ್ಬಿಟ್ಟು. ವೀಕ್ಷಕರೇ, 1.25 crore ಅಂದರೆ 1,25,00,000, 1.25 ಕೋಟಿ ವೀಕ್ಷಕರೇ. ಆದರೆ ವರ್ತ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಆಲ್ಮೋಸ್ಟು 40,000ವರೆಗೂ ಕೂಡ ಬಾಡಿಗೆ ಇಮಿಡಿಯೇಟ್ಲಿ ಬರುತ್ತೆ. ಸೊ ನೀವೇನಾದರೂ ಲೋನ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ EMI ಅಂತೂ ಇದರಿಂದನೇ ಹೊರಟೋಗುತ್ತೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಒಳ್ಳೆ ರೆಂಟ್ ಕೂಡ ಹೋಗ್ತಾ ಇದೆ. ಬಂದಾಗ ವಿಚಾರಿಸ್ಕೋಬೋದು, ಯಾರಾದರೂ ರೆಂಟ್ ಬರ್ತಾರಾ ಇಲ್ಲಿ ಅಂತ ನೀವು ಕೇಳ್ಕೋಬೋದು. ಹೆಸರುಘಟ್ಟ ಮೇನ್ ರೋಡ್ಗೆ ಹತ್ತಿರ ಇರೋದ್ರಿಂದ ಇಂಡಸ್ಟ್ರೀಸ್ ಇದೆ, ಸಪ್ತಗಿರಿ ಕಾಲೇಜ್ ಇದೆ, ಸಪ್ತಗಿರಿ ಹಾಸ್ಪಿಟಲ್ಸ್ ಇದೆ, ಆಚಾರ್ಯ ಕಾಲೇಜ್ ಇದೆ. ಎಷ್ಟು ಹುಡುಗರು ಬರ್ತಾರೆ, ಓದ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ರೆಂಟ್ ಬೇಕೇ ಬೇಕು. ಸೊ ಬೆಳೀತಾ ಇರುವಂಥ ಏರಿಯಾ ಇದು, ನಮ್ಮ ಏರಿಯಾ, ನಾವು ಓಡಾಡ್ತಾ ಇರುವಂಥ ಏರಿಯಾ. ಸೊ ನಾನಂತೂ 100% ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಎಸ್ ಇಲ್ಲಿ ವರ್ಕೌಟ್ ಆಗುತ್ತೆ, ಡೆಫಿನೆಟ್ಲಿ ಇಲ್ಲಿ ಬೆಳೆಯುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರು ಕೂಡ ಇವತ್ತು 1.25 ಕೋಟಿ ತೊಗೊಂಡ್ರು, ಇನ್ನು 2 ವರ್ಷದಲ್ಲಿ ಇದು 1.5 ಇಂದ 1.25 ಕೋಟಿ ವರ್ತ್ ಆಗುತ್ತೆ. 2 ರಿಂದ 3 ವರ್ಷದಲ್ಲಿ 2 ಕೋಟಿ ಬೆಲೆ ದಾಟುತ್ತೆ ಅಂತ ನಾನು ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ. ಸೊ ಕ್ಲಿಯರ್ ಟೈಟಲ್ ಇದೆ, ಡೈರೆಕ್ಟ್ ಓನರಿಂದ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಶಿವಕುಮಾರ್ ಅವರ ನಂಬರ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಸರ್ ಹತ್ರ ಮಾತಾಡ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತೊಗೋಬೋದು. ಅಷ್ಟೇ ಅಲ್ಲದೆ ನೀವೇನಾದರೂ ಇಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು ಅಂದರೆ ಲೊಕೇಶನ್ ಕೊಟ್ಟಿರ್ತೀನಿ. ಜಸ್ಟ್ ಒಂದ್ಸತಿ ಕಾಲ್ ಮಾಡ್ಕೊಂಡು ಬನ್ನಿ, ಯಾಕಂತಂದರೆ ಅವ್ರು ಬೇರೆ ದೂರ ಇರ್ತಾರೆ. ಸೊ ನೀವು ಬಂದು ಕಾಲ್ ಮಾಡ್ಕೊಂಡು ಬಂದರೆ ಬಂದು ಮನೆ ತೋರಿಸಿ ಲೊಕ್ಯಾಲಿಟಿನೆಲ್ಲ ತೋರಿಸ್ಕೊಂಡು ಬರ್ತಾರೆ. ನೀವು ಜಸ್ಟ್ ಇಲ್ಲಿಗೆ ಬಂದರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಲೊಕ್ಯಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮೆಟ್ರೋ ಸ್ಟೇಷನ್ಗೆ 10 ನಿಮಿಷದಲ್ಲಿ ರೀಚ್ ಆಗ್ಬೋದು. ಇದು ನನ್ನ ಭರವಸೆ ಅಂತ ಹೇಳ್ತೀನಿ. ಸೊ ಯಾರಿಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂಥವರು ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡಿ ವೀಕ್ಷಕರೇ. ಸೊ ನಿಮಗೂ ಮನೆ ಸಿಕ್ದಂಗೆ ಆಯಿತು, ರೆಂಟು ಕೂಡ ಬಂದಂಗೆ ಆಯಿತು ವೀಕ್ಷಕರೇ. ಅಷ್ಟೇ ಅಲ್ಲದೆ ಕಂಪ್ಲೀಟ್ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.